ಏನು ಅರ್ಥ ಆಗ್ತದೆ ನನಗೆ. ಹಾಯ್, ಇದು ಸಂಡೇ ಆಫ್ಟರ್ನೂನು. ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಹಾಗೆ ಚಪಾತಿ ಮತ್ತು ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ತರಕಾರಿಗಳು ಮತ್ತು ಕಾಳುಗಳನ್ನು ಹಾಕಿಬಿಟ್ಟು. ಹಾಗೆ ನನ್ನ ಮಗಳು ಬೆಳಗ್ಗೆ ಹೋದಳು ಆಟಾಡೋದಕ್ಕೆ. ಈಗ ಬಂದಿದ್ದಾಳೆ ಊಟ ಬೇಕು ಅಂತ. ಬೆಳಗ್ಗೆ ಬರೀ ಹಾಲು ಬಿಸ್ಕೆಟ್ ತಿಂದು ಹೋದಳು. ಇವಾಗ ಬಂದಿದ್ಲು, ಅದಕ್ಕೆ ಬೈತಾ ಇದ್ದೆ. ಬೆಳಗ್ಗೆ ಹೋದಳು ಈಗ ಬಂದಿದೆಯಲ್ಲ ಅಂತಂದು ಹೇಳ್ತಾ ಇದ್ದೆ. ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಮಾಡು ಅಂತ ಹೇಳಿದ್ಲು. ಮಾಡಿದ್ರೂ ಕೂಡ ತಿಂದಿಲ್ಲ. ನಾನು ಆಮೇಲೆ ತಿಂತೀನಿ ಅಂತಂದು ಫ್ರೆಂಡ್ಸ್ ಜೊತೆಗೆ ಹೋದಳು. ಈಗ 1 ಗಂಟೆ ಆಗಿದೆ. ಇವಾಗ ಬಂದು ನಂಗೆ ಊಟ ಕೊಡು, ನಂಗೆ ಹೊಟ್ಟೆ ಹಸಿದೆ ಅಂತ ಹೇಳ್ತಾಳೆ. ಅಂದರೆ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾಳೆ. ಇವಳು ಎದ್ದಿದ್ದೆ ಲೇಟು, ಹಾಲು ಕುಡ್ದು ಹೋಗಿದ್ಲು. ಅವ್ರು ಇವಾಗ ಮಧ್ಯಾಹ್ನ ಆಯ್ತಲ್ವ, ಊಟಕ್ಕೆ ಹೋಗಿರ್ತಾರೆ. ಹಾಗಾಗಿ ಇವಳು ನಂಗೆ ಊಟ ಕೊಡು, ಹೊಟ್ಟೆ ಹಸ್ತಿದೆ ಅಂತ ಬಂದಿದ್ಲು. ನಾನು ಬೈತಾ ಇದ್ದೆ, ಊಟ ಕೊಡಲ್ಲ, ನೀನು ಯಾವಾಗ ಬೇಕಾವತ್ತು ತಿಂದರೆ ನಾನು ಹೆಂಗೆ ಕೊಡಲಿ ಅಂತ ಹೇಳ್ತಾ ಇದ್ದೆ ಅವಳಿಗೆ. ಇವತ್ತು ಚಪಾತಿ ಮಾಡ್ತೀನಿ ತಿನ್ನು ಅಂದೆ. ಇಲ್ಲ, ನಂಗೆ ಪುಳಿಯೋಗರೆನೇ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಅದಕ್ಕೆ ಬೈತಾ ಇದ್ದೆ ಅವಳಿಗೆ. ಆಟ ಒಂದಿದ್ರೆ ಸಾಕು, ಊಟ ಗೀಟ ಏನೂ ಬೇಡ, ನೀರು ಸತಿ ಕುಡಿಯಲ್ಲ, ಹಂಗೆ ಹೋಗ್ಬಿಡ್ತಾಳೆ. ಬೇಗ ಊಟ ಮಾಡಿ ಹೋಗಿದ್ರೆ ಅವರೆಲ್ಲ ಇವಳನ್ನ ಬಿಟ್ಟು ಆಟ ಆಡ್ಬಿಡ್ತಾರೆ ಅನ್ನೋದು ಒಂದು. ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಸಾಕು, ಬರೀ ಆಟನೇ. ಮನೇಲಂತೂ ಇರೋದೇ ಇಲ್ಲ. ಇವಾಗ ಮಳೆಗಾಲ ಅಂದ್ರೂ ಕೂಡ ಪ್ಲೇಗ್ರೌಂಡಲ್ಲಿ ಆಟ ಆಡಲಿಲ್ಲ ಅಂದರೆ ಇಲ್ಲಿ ಪಾರ್ಕಿಂಗಲ್ಲಿ ಆಟ ಆಡ್ತಾರೆ. ಇಲ್ಲ ಅಂತಂದರೆ ಅವ್ರಿವ್ರ ಮನೆಗೆ ಹೋಗಿ ಆಟ ಆಡೋದು ಇದೇ ಆಗಿಬಿಟ್ಟಿದೆ ಅವಳದು. ಈ ಅಪಾರ್ಟ್ಮೆಂಟಿಗೆ ಬಂದಾಗಿಂದ ಮನೆಯಲ್ಲೇ ಇರಲ್ಲ. ಸ್ಯಾಟರ್ಡೆ ಸಂಡೇ ಅಂತಲ್ಲ, ಸ್ಕೂಲಿಂದ ಬಂದ ಮೇಲೂ ಕೂಡ ಅಷ್ಟೇ. ಹೋಮ್ವರ್ಕ್ ಮಾಡೋದು, ಊಟ ತಿನ್ನೋದು. ಒಂದು 5 ಗಂಟೆಗೆ ಹೋದಳು ಮತ್ತು 7 o'clock ತನಕ ಮನೆಗೆ ಬರಲ್ಲ. ನನಗಂತೂ ಒಂಥರ ಅವಳಿಗೆ ಆಟ ಚೆನ್ನಾಗಿ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವ, ಹಾಗಾಗಿ ಅವಳಿಗೆ ಹೊರಗಡೆ ಎಲ್ಲ ಟೈಮ್ ಪಾಸ್ ಚೆನ್ನಾಗಾಗುತ್ತೆ. ನಾನಂತೂ ಬೈತಾ ಇರ್ತೀನಿ, ಹೋದರೆ ಬರೋದೇ ಇಲ್ಲ, ಬರಬೇಕು ಮನೆಗೆ, ಹಂಗೆಲ್ಲ ಹೋಗಬಾರ್ದು, ಒಂದೇ ಸಮ ಸ್ವಲ್ಪ ಹೊತ್ತು ಮನೇಲಿ ಮಲ್ಕೋಬೇಕು ಸಂಡೇ ಸ್ಯಾಟರ್ಡೆ ಎಲ್ಲ ಇದ್ದಾಗ ಅಂತಂದು ಹೇಳ್ತಾ ಇರ್ತೀನಿ. ಅಂದ್ರೆ ಅವಳು ಏನು ಮಾತೇ ಕೇಳಲ್ಲ. ಹಾಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟು ಕೂಡ ಕಲಸಿಟ್ಟೆ. ಇವತ್ತು ನನ್ನ ಹಸ್ಬೆಂಡು ಆಫೀಸ್ ಕಡೆ ಹೋಗಿದ್ದರು. ಸ್ವಲ್ಪ ಕ್ರಿಕೆಟ್ ಪ್ರಾಕ್ಟೀಸ್ ಇತ್ತಂತೆ. ಅವ್ರ ಆಫೀಸಲ್ಲೇನೋ ಕ್ರಿಕೆಟ್ ಇದೆ ಅಂತೆ, ಹಾಗಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಸ್ಯಾಟರ್ಡೇನೂ ಹೋಗಿದ್ದರು. ಇವತ್ತು ಸಂಡೇನೂ ಕೂಡ ಬೆಳಗ್ಗೆನೇ ಹೋಗಿದ್ದಾರೆ 9:30ಗೆ. ಇನ್ನೂ ಮಧ್ಯಾಹ್ನ ಆದರೂ ಬರಲಿಲ್ಲ. ಬಂದಿದ್ದೆ ಒಂದು 3 ಗಂಟೆಗೆ ಬಂದರು. ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ನಲ್ವ, ಅದನ್ನೇ ತಿಂದೋಗಿದ್ರು. ಈಗ ಚಪಾತಿ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅವ್ರು ಬರೋ ಅಷ್ಟರಲ್ಲಿ. ಹಾಗೆ ತರಕಾರಿನೂ ಕೂಡ ತರೋದಕ್ಕೆ ಕೇಳಿದ್ದೀನಿ. ಬರೀ ಯಾವುದಿತ್ತು ಅದೇ ತರಕಾರಿಗಳನ್ನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಸಂಡೇ ಅಲ್ವಾ, ಆಲ್ಮೋಸ್ಟ್ ಎಲ್ಲ ತರಕಾರಿಗಳು ಖಾಲಿ ಆಗಿಬಿಟ್ಟಿರುತ್ತೆ ನಮ್ಮ ಮನೆಯಲ್ಲಿ. ಹಾಗೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ರುಬ್ಕೊಳ್ಳೋದಕ್ಕೆ ಅಂತಂದು ನಾನು ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಹುಣಸೆಹಣ್ಣನ್ನು ಕೂಡ ನೆನೆಸಿಟ್ಟಿದ್ದೀನಿ. ನಾನು ಇವಾಗ ಮಾಡ್ತಾ ಇರುವಂತಹ ರೆಸಿಪಿಗೆ ನಾನು ಟೊಮೊಟೊ ಹಣ್ಣನ್ನು ಹಾಕ್ತಾಯಿಲ್ಲ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆಯನ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನವನ್ನು ಹಾಕಿಬಿಟ್ಟು 1ರಿಂದ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಕಾಳನ್ನು ಹಾಕ್ತಾಯಿದ್ದೀನಿ. ರಾತ್ರಿನೇ ನೆನೆಸಿಟ್ಟಿದ್ದೆ ಕಡಲೆಕಾಳು, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಕರಿ. ಮನೇಲಿ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಕ್ಯಾಪ್ಸಿಕಮ್ ಇಲ್ಲ ಅಂದರೂ ಪರವಾಗಿಲ್ಲ, ಆಲೂಗಡ್ಡೆ ಇದ್ದರೆ ಸಾಕು. ಆಲೂಗಡ್ಡೆ ತುಂಬ ಇತ್ತು, ಹಾಗಾಗಿ ನಾನು ಆಲೂಗಡ್ಡೆ ಹಾಕಿ ಮಾಡ್ತಾಯಿದ್ದೀನಿ. ಒಂದು 2ರಿಂದ 3 ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನಂತೂ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ರುಬ್ಕೊಂಡಿರೋಂತಹ ಮಸಾಲೆಯನ್ನು ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕಿರ್ತೀವಲ್ವ, ಹಸಿ ವಾಸನೆ ಕೂಡ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಆದಮೇಲೆ ನಾನು ಇಲ್ಲಿ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ ಬೇಯಿಸೋದಕ್ಕೆ ಅಂತ. ನೀರನ್ನು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದರೆ ಚೆನ್ನಾಗಿರುತ್ತೆ ಗ್ರೇವಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ. ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ಹಿಂಡಬೇಕು. ಟೊಮೊಟೊ ಇದ್ದರೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬರೀ ಹುಣಸೆ ಹಣ್ಣಲ್ಲೇ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಕೊನೆಯದಾಗಿ 2 ಸ್ಪೂನಷ್ಟು ನಾನು ಹುರ್ಗಡ್ಲೆ ಪುಡಿಯನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಟೇಸ್ಟ್ ಕೊಡುತ್ತೆ. ಯಾವುದೇ ಕರಿಗಳಾಗಲಿ ಗ್ರೇವಿಗಳಾಗಲಿ ಮಾಡಿದ್ರೆ ನಿಮಗೆ ಕಡಲೆ ಪುಡಿ ಅಂತೂ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸ್ವಲ್ಪನಾದರೂ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ 2ರಿಂದ 3 ವಿಜಿಲ್ ಕೂಗಿಸಿದ್ರೆ ನಿಮಗೆ ಕರಿ ರೆಡಿ ಆಗುತ್ತೆ. ಸಖತ್ತಾಗಿ ಬಂದಿತ್ತು. ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಚಪಾತಿಗಂತೂ ಸೂಪರಾಗಿತ್ತು. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಅದ್ರ ಮೇಲೆ ಸ್ವಲ್ಪ ಹಸಿರು ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ.
ಹಾಗೆ ಕಡಲೆಕಾಳು ಕರಿ ಅಂತೂ ರೆಡಿ ಆಯಿತು. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಬಂದಿದ್ದರು ಅಷ್ಟೊತ್ತಿಗೆ. ಹಾಗೆ ನನ್ನ ಮಗನ ಜೊತೆ ಆಟ ಆಡ್ತಾಯಿದ್ರು, ಏನೋ ಕಾಮಿಡಿ ಮಾಡ್ಕೊತ. ಇದಕ್ಕೆ ನಾನು ನಗ್ತಾಯಿದ್ದೆ. ಹಾಗೆ ಇರುವೆಗಳಂತೂ ಎಷ್ಟೊಂದು ಆಗ್ಬಿಟ್ಟಿದೆ. ಒಂಚೂರು ಏನಾದರೂ ಹಿಟ್ಟು ಸಿಗೋಂಗಿಲ್ಲ, ಬಂದುಬಿಡುತ್ತೆ, ಅಷ್ಟು ಇರುವೆಗಳಾಗ್ಬಿಟ್ಟಿದ್ದಾವಂತೂ. ಚಪಾತಿ ಹಿಟ್ಟು ಜೋಳದ ಹಿಟ್ಟಿಗಂತೂ ತುಂಬಾ ಮೆತ್ಕೊಂಡ್ಬಿಡುತ್ತೆ. ಸ್ವಲ್ಪ ಏನಾದರೂ ಹಿಟ್ಟು ಬಿದ್ದಿದ್ರೆ ಸಾಕು, ಬಂದು ಮೆತ್ಕೊಂಡ್ಬಿಡುತ್ತೆ. ಹಾಗೆ ಲೈನಿಗೆ ಹೋಗ್ತಾನೇ ಇರುತ್ತೆ. ನಾನು ಎಷ್ಟು ಕ್ಲೀನ್ ಮಾಡಿರಲಿ ಮತ್ತು ಬಂದಿರುತ್ತೆ ಅದು. ಅದು ಔಟ್ಸೈಡಿಂದನೇ ಅದು ಸ್ವಿಚ್ ಬೋರ್ಡಿಂದ ಒಳಗಡೆ ಬರ್ತಾಯಿದೆ, ನಾನು ನೋಡಿದ್ದೀನಿ. ಸೊ ಹಾಗಾಗಿ ಇರುವೆಗೆ ಏನಾದರೂ ಮಾಡಬೇಕು ಅಂತ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ. ಒಂಚೂರು ಹಾಲು ಬೆಲ್ಲ ಏನಾದರೂ ಬಿದ್ದರೆ ಸಾಕು, ಮುತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ನನಗಂತೂ ಎಲ್ಲಿ ನೋಡಿದ್ರು ಇರುವೆ ಅಂತ ಅನ್ನೋ ಥರ ಆಗ್ಬಿಟ್ಟಿದೆ. ಎಷ್ಟು ಕ್ಲೀನ್ ಮಾಡಿದ್ರು ಇರುವೆ ಬಂದೇ ಬರುತ್ತೆ. ಈ ಮನೆಯಲ್ಲಿ ಏನು ಜಿರಳೆ, ಇಲಿ, ಹಲ್ಲಿ ಯಾವುದೂ ಇಲ್ಲ, ಬರೀ ಇರುವೆದೆ ನನಗೆ ಸಿಕ್ಕಾಪಟ್ಟೆ ಕಾಟ ಆಗಿಬಿಟ್ಟಿದೆ. ಹಾಗೆ ನನ್ನ ಹಸ್ಬೆಂಡ್ಗೆ ಚಪಾತಿ ರೆಡಿ ಆಗ್ತಿದೆ. ಇದು ಸೌತೆಕಾಯಿ ಏನೂ ತಂದಿರಲಿಲ್ಲ ಅಂತೆ, ಮರ್ತಂಗೆ ಬಂದೆ ಅಂತ ಹೇಳಿದ್ರು. ಅದಕ್ಕೆ ಮೂಲಂಗಿ ತಂದಿದ್ದರು. ಒಂದೆರಡು ಮೂಲಂಗಿನಾದರೂ ಹೆಚ್ಚರಿ ಹೋಗಲಿ ಅಂತಂದು ಹೇಳ್ತಾ ಇದ್ದೆ. ಅವ್ರು ಮೂಲಂಗಿ ಹೆಚ್ಚಿಡ್ತಾಯಿದ್ರು. ಚಪಾತಿ ರೊಟ್ಟಿ ಮಾಡಿದಾಗಂತೂ ಯಾವುದಾದ್ರೂ ಒಂದು ತರಕಾರಿ ಜೊತೆಗಿರಲೇಬೇಕು. ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟ್ ಈ ರೀತಿಯಾಗಿ. ಇವಾಗಂತೂ ಕ್ಯಾರೆಟು ಬೀನ್ಸು ತುಂಬಾ ರೇಟ್ ಅಲ್ವಾ. ಹಾಗಾಗಿ ಬೇಡ, ಕ್ಯಾರೆಟ್ ಎಸ್ತೀನಿ ಅಂದರು. ಬೇಡ ಬಿಡ್ರಿ ಅಂತಂದು ಹೇಳಿದೆ. ಅಡುಗೆಗೆಲ್ಲ ಹಾಕಕ್ಕೆ ಬೇಕಾಗುತ್ತೆ. ಮೂಲಂಗಿ ಆದರೆ ಒಂದು ಅರ್ಧ ಹೆಚ್ಚರಿ ಸಾಕು ಅಂತ ಹೇಳಿದೆ. ಒಂದೊಂದು ಸಲ ತುಂಬಾ ಖಾರ ಇದ್ಬಿಡುತ್ತೆ, ಮೂಲಂಗಿ ತಿನ್ನೋದಕ್ಕೆ ಆಗೋಲ್ಲ. ಚಪಾತಿ ರೊಟ್ಟಿ ಮಾಡುವಾಗ ನಾನಂತೂ ಉದ್ಕೊಂಡೇ ಬೇಯಿಸ್ಬಿಡ್ತೀನಿ. ಮುಂಚೆ ಉದ್ದಿಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ಬೇಯಿಸ್ಕೊತ ನಿಂತ್ಕೊಂಡ್ರೆ ಆಗೋದೇ ಇಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ. ಹಂಗಾಗಿ ಉದ್ಕೊತಾನೆ ಬೇಯಿಸ್ಬಿಟ್ರೆ ಬೇಗ ಬೆಂದ್ಬಿಡುತ್ತೆ. ಹಾಗೆ ಅಡುಗೆನೂ ಬೇಗ ಆಗಿಬಿಡುತ್ತೆ. ಹಾಗಾಗಿ ಇಲ್ಲ ಅಂತಂದರೆ ಅದಕ್ಕೆ ಬೇಯಿಸೋದಕ್ಕೆ ಮತ್ತು ಎಕ್ಸ್ಟ್ರಾ ಟೈಮ್ ಕೊಡಬೇಕು ನಾನು. ಅದಕ್ಕೋಸ್ಕರ ಒಬ್ಬರೇ ಮಾಡಬೇಕು ಅಂದರೆ ಈ ರೀತಿ ಮಾಡಿದ್ರೇ ತುಂಬ ಬೇಗ ಆಗೋದು. ಇಲ್ಲ ಅಂತಂದರೆ ಅಡುಗೆ ಮಾಡೋದಕ್ಕೆ ಆಗಲ್ಲ, 2 ತಾಸು 3 ತಾಸು ಬೇಕಾಗುತ್ತೆ ಅಡುಗೆ ಮಾಡೋದಕ್ಕೆ. ಈ ರೀತಿ ಒಟ್ಟಿಗೆ ಮಾಡೋದ್ರಿಂದ ಒಂದು ಅರ್ಧ ಗಂಟೆಯಲ್ಲಿ ರೊಟ್ಟಿ ಚಪಾತಿ ಏನೇ ಆದರೂ ಕೂಡ ಬೇಗನೆ ಮಾಡಿಬಿಡ್ಬೋದು. ಇಲ್ಲಾಂದರೆ ಎಲ್ಲ ಕೆಲಸನೂ ನಾವು ನಿಂತ್ಕೊಂಡು ಮಾಡೋದ್ರಿಂದ ಕಾಲು ನೋವು ತುಂಬಾ ಬರುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಅಡುಗೆ ಆದಷ್ಟು ಬೇಗ ಮಾಡ್ಕೊಳ್ಳೋದನ್ನು ನಾವು ಕಲಿಬೇಕಾಗುತ್ತೆ. ನನ್ನ ಮಗನಿಗೆ ನಾನು ಅಡುಗೆ ಮಾಡುವಾಗ ಅವ್ನು ಎತ್ಕೊಂಡು ಅಡುಗೆ ಮಾಡಬೇಕು, ಅವನಿಗೆ ಅದಂದರೆ ತುಂಬ ಇಷ್ಟ. ಅದಕ್ಕೆ ಅವ್ರ ಪಪ್ಪ ಸಾಕು ಬಾ ಮಮ್ಮಿ ಕೈ ನೋವು ಬರುತ್ತೆ, ಒಂದೇ ಕೈಯಲ್ಲಿ ಎತ್ಕೊಂಡಿದ್ದಾಳೆ ಅಂತಂದು ಕರ್ಕೊಂಡಿದ್ದಕ್ಕೆ ಅಳಕಂತ್ಬಿಟ್ಟ. ಆಮೇಲೆ ಒಂದು ಸಮಾಧಾನ ಮಾಡಿ ಚಪಾತಿ ಮಾಡಿದೆ. ಅದಾದಮೇಲೆ ಊಟಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ನನ್ನ ಮಗಳಂತೂ ಇನ್ನೂ ಬಂದಿಲ್ಲ. ಆಮೇಲೆ ಅವಳು ಬಂದಮೇಲೆ ಮತ್ತೊಂದು ಸಲ ಚಪಾತಿ ತಿನ್ನಿಸೋಣ ಅಂತ ಪುಳಿಯೋಗರೆ ತಿಂದು ಹೋಗಿದ್ದಾಳೆ. ಈಗ 2 ಗಂಟೆಗೆ ಬಂದಿದ್ಲು, ಪುಳಿಯೋಗರೆ ತಿಂದು ಹೋದವಳು. ಈಗ ಒಂದು ಮತ್ತೆ 3 ಗಂಟೆ 3:15ಗೆ ಬಂದು ಮತ್ತೆ ಚಪಾತಿ ತಿಂದು ಹೋದ್ಲು. ಚಪಾತಿ ಅಂದ ತಕ್ಷಣ ಇಷ್ಟ ಅವಳಿಗೆ, ಮಾಡಿಕೊಟ್ಟೆ, ಅದನ್ನು ತಿಂದು ಹೋದ್ಲು. ನಮ್ಮದು ಕೂಡ ಊಟ ಆಯಿತು. ಆಫೀಸಿಂದ ಬರ್ತಾನೆ ತರಕಾರಿ ತರೋದಕ್ಕೆ ಹೇಳಿದ್ದೆ. ಮಳೆ ಅಲ್ವಾ, ಹಾಗಾಗಿ ಜಾಸ್ತಿ ಎಲ್ಲ ಹೊರಗಡೆ ಹೋಗಲ್ಲ. ಇವ್ರು ಏನಾದರೂ ಹೊರಗಡೆ ಹೋದಾಗ ಮಾತ್ರ ಹಂಗೆ ತೊಗೊಂಬಂದುಬಿಡಿ ಅಂತ ಹೇಳ್ತೀನಿ. ಹಾಗೆ ತರಕಾರಿ ತಂದಿದ್ರು, ಅದೆಲ್ಲ ಎತ್ತಿ ಫ್ರಿಜ್ಜಲ್ಲಿ ಇಟ್ಟೆ. ಕರಿಬೇವನ್ನ ಕೂಡ ಬಿಡಿಸ್ಬಿಟ್ಟು ಬಾಕ್ಸಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ನಾನೇನು ತೊಳೆಯೋದಿಲ್ಲ, ತೊಳೆದು ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಕರಿಬೇವನ್ನ ಬಿಡಿಸಿ ತೊಳೆದು ಮತ್ತು ಅದನ್ನು ಆರಿಸ್ಬಿಟ್ಟು ಅದಾದಮೇಲೆ ಫ್ರಿಜ್ಜಲ್ಲಿ ಇಡ್ತಾಯಿದ್ರು. ಒಗ್ಗರಣೆ ಮಾಡುವಾಗ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಅಂತ. ಅಂದರೆ ನೀರಿಗೆ ಹಾಕಿದ್ರೆ ಸಿಡಿಯುತ್ತಲ್ವ, ಹಾಗಾಗಿ ಮುಂಚೆನೇ ಒಣಗಿಸಿಡ್ತಾಯಿದ್ರು. ನಾನು ಹಂಗೆಲ್ಲ ಮಾಡೋಕ್ಕೆ ನನಗೆ ಟೈಮೇ ಇಲ್ಲ ಒಣಗ್ಸೋಕ್ಕೆಲ್ಲ. ಹಾಗಾಗಿ ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ. ಮಾಡಬೇಕಾದ್ರೆ ತೊಳ್ಕೊಂಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ. ಈಗಂತೂ ತುಂಬಾ ಗಾಳಿ, ಮಳೆ ಇರೋದ್ರಿಂದ ಇನ್ನೂ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇರುತ್ತೆ. ಹಂಗಾಗಿ ನಾನು ಸ್ಟವ್ನ ತೆಗ್ದೇ ಇಲ್ಲ, ಅಷ್ಟು ಚಳಿ ಆಗ್ತಾ ಇರುತ್ತೆ. ಅಡುಗೆ ಮಾಡಿದರೂ ಕೂಡ ನಂಗೆ ಶೆಕೆನೇ ಆಗ್ತಿಲ್ಲ, ಅಷ್ಟೊಂದು ಥಂಡಿ ಇದೆ. ಆಮೇಲೆ ಓಪನ್ ಏರಿಯಾ ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತಲ್ವ, ನೆಲ ಎಲ್ಲ ತಣ್ಣಗಿರುತ್ತೆ ನಮ್ಮ ಮನೇಲಂತೂ. ಹಾಗಾಗಿ ನಾನು ಸ್ಟಗ್ ಹಾಕ್ಕೊಂಡೇ ಇದ್ದೀನಿ, ಅಷ್ಟು ಚಳಿ ಆಗ್ತಾಯಿದೆ ನನಗಂತೂ. ಪಾತ್ರೆ ತೊಳೆಯೋಕ್ಕೆ ಕೂಡ ಆಗ್ತಿಲ್ಲ, ಅಷ್ಟು ತಣ್ಣಗೆ ಬರ್ತಾಯಿದೆ ನೀರು. ಊಟ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಬಂದೆ. ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು. ಹಾಗಾಗಿ ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಹಾಗೆ ದೊಡ್ಡದಾಗಿರುವಂತಹ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಪಾತ್ರೆ ಸ್ವಲ್ಪ ದೊಡ್ಡದಾಗೇ ಇರಬೇಕು ಮಂಡಕ್ಕಿ ಮಾಡೋದಕ್ಕೆ, ಇಲ್ಲ ಅಂತಂದರೆ ಮಿಕ್ಸ್ ಮಾಡುವಾಗ ಎಲ್ಲ ಚೆಲ್ಲೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡದಾಗಿರುವಂತಹ ಪಾತ್ರೆನೇ ತೊಗೊಳ್ಳಿ.
ತುಂಬ ಈಸಿಯಾಗಿ ಮಾಡ್ಬೋದು. ಸ್ನ್ಯಾಕ್ಸ್ ಅಂತಂದರೆ ಈ ಮಳೆಗಾಲದಲ್ಲಿ ಮಂಡಕ್ಕಿ ಬಜ್ಜಿನೇ ತಾನೇ ಎಲ್ಲರೂ ಇಷ್ಟಪಟ್ಟು ತಿನ್ನೋದು. ಹಾಗಾಗಿ ನಮ್ಮ ಮನೇಲೂ ಕೂಡ ಮಂಡಕ್ಕಿ ತಂದಿದ್ದರು. ನಾನು ಮಾಡೇ ಇರಲಿಲ್ಲ, ಒಂದು 2-3 ಡೇಸಿಂದ ಮಾಡು ಅಂತ ಹೇಳ್ತಾಯಿದ್ರು. ಮಾಡೋಣ ಬಿಡಿ ಸಂಡೇ ಅಂತ ಹೇಳಿ ನಾನು ಹಾಗೆ ಬಿಟ್ಬಿಟ್ಟಿದ್ದೆ. ಅದಕ್ಕೆ ಇವತ್ತು ಮಾಡೋಣ ಅಂತಂದು ಮಾಡಿಟ್ಬಿಟ್ರೆ 1 ವೀಕ್ ತನಕನೂ ಆಗುತ್ತೆ. ಕವರಲ್ಲಿ ಹಾಕಿಟ್ಬಿಡ್ತೀನಿ, ಹಾಗಾಗಿ ಚೆನ್ನಾಗಿರುತ್ತೆ, ಏನೂ ಆಗೋಲ್ಲ. 2 ಫುಲ್ ಬೆಳ್ಳುಳ್ಳಿನ ತೊಗೊಂಡು ಜಜ್ಕೊಂಡಿದ್ದೀನಿ. ಅದನ್ನು ನಾನು ಫಸ್ಟ್ ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದೊಂಥರ ಕ್ರಿಸ್ಪಿ ಆಗುತ್ತೆ ನಮಗೆ ಮಂಡಕ್ಕಿ ತಿನ್ನುವಾಗ. ಇಲ್ಲಾಂತಂದರೆ ಹಸಿ ಆ ಬೆಳ್ಳುಳ್ಳಿ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಬರಲ್ಲ. ಹಾಗಾಗಿ ಫಸ್ಟ್ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಶೇಂಗಾನ ಹಾಕ್ತಾಯಿದ್ದೀನಿ. ಶೇಂಗಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಶೇಂಗಾ ಮತ್ತು ಹುರ್ಗಡ್ಲೆ ಇದೆರಡನ್ನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹುರ್ಗಡ್ಲೆದು ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ಶೇಂಗಾ ಚಟಪಟ ಅಂತ ಸೌಂಡ್ ಬರೋ ತನಕನೂ ಕೂಡ ಹುರಿಬೇಕು. ಇಲ್ಲಾಂತಂದರೆ ಶೇಂಗಾ ಹಸಿಯಾಗಿ ಹಾಗೆ ಇರುತ್ತೆ. ಅದಾದಮೇಲೆ 1-2 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಬೇಗನೆ ಆಗೋವಂಥ ಸ್ನ್ಯಾಕ್ಸು, ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಈಸಿಯಾಗಿದೆ ಸ್ನ್ಯಾಕ್ಸು. ನಾನು ಸ್ನ್ಯಾಕ್ಸ್ ಅಂದರೆ ಆಲ್ಮೋಸ್ಟ್ ಇದೇ ಸೇಮ್ ಅವಲಕ್ಕಿಗೂ ಇದೇ ಥರನೇ ಒಗ್ಗರಣೆ ಕೊಡೋದಲ್ವ. ಪೇಪರ್ ಅವಲಕ್ಕಿ ಮಾಡಿಬಿಟ್ಟು ಇದೇ ಥರನೇ ಒಗ್ಗರಣೆ ಕೊಟ್ಬಿಟ್ರೆ ತುಂಬಾ ಟೇಸ್ಟಾಗಿರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ನಾನು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಉಪ್ಪು, ಅರಿಶಿನ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಅದಾದಮೇಲೆ ನಾನು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ನಾನು ಮಂಡಕ್ಕಿಯನ್ನು ಹಾಕ್ತಾಯಿದ್ದೀನಿ. ನೀವು ಒಗ್ಗರಣೆ ಎಷ್ಟು ಮಾಡಿರ್ತೀರ ನೋಡಿಬಿಟ್ಟು ಅದ್ರ ಮೇಲೆ ನೀವು ಮಂಡಕ್ಕಿಯನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಲಾಸ್ಟಿಗೆ ಹುರ್ಗಡ್ಲೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿ ಆಗುತ್ತೆ. ಇದು ಇವತ್ತಿನ ನಮ್ಮ ಸಂಜೆಯ ಸ್ನ್ಯಾಕ್ಸು. ನನ್ನ ಮಕ್ಳಿಗಂತೂ ತುಂಬ ಇಷ್ಟ, ಇಬ್ರಿಗೂ ಕೂಡ. ಈಗ ನೋಡಿ ಹೆಂಗೆ ತಿಂತಾರೆ ಅಂತ, ಸಿಕ್ಕಾಪಟ್ಟೆ ಇಷ್ಟ. ಅದರ ಶೇಂಗಾ ಕಡಲೆ ಎಲ್ಲ ಹಾಕಿರುತ್ತಲ್ವ. ಆಮೇಲೆ ಖಾರ ಇದ್ದರೂ ಕೂಡ ಸುಮ್ಮನೆ ತಿಂತಾರೆ, ಬೇಡ ಅಂತ ಹೇಳಲ್ಲ. ಅದೇ ಬೇರೆ ಏನಾದರೂ ಖಾರ ಇದ್ದರೆ ತಿನ್ನೋದೇ ಇಲ್ಲ. ಮಂಡಕ್ಕಿ ಬೇರೆ ಏನಾದರೂ ಸ್ನ್ಯಾಕ್ಸ್ ಈ ಥರ ಖಾರ ಇದ್ರೂ ಕೂಡ ಸುಮ್ಮನೆ ತಿಂತಾರೆ. ಹಾಗೆ ನನ್ನ ಹಸ್ಬೆಂಡು ಯಾವುದೋ ತಮಿಳ್ ಮೂವಿ ಹಾಕಿದ್ರು. ಅದನ್ನು ಹೆಂಗೆ ನೋಡ್ತಿದ್ದಾರೆ ಅಂದರೆ ಏನು ಅರ್ಥ ಆಗ್ತಿದ್ದೇನೆ ಇವರಿಬ್ರಿಗೂ ಆ ಲೆವೆಲ್ಗೆ ನೋಡ್ತಾ ಇದ್ದಾರೆ. ಮಂಡಕ್ಕಿ ತಿನ್ಕೊತ ಮೂವಿ ನೋಡ್ಕೊತ ಎಂಜಾಯ್ ಮಾಡ್ತಾ ಇದ್ದಾರೆ ಒಟ್ಟು. ಹಾಗೆ ನೈಟ್ ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ನೈಟ್ ಚಪಾತಿ ಮತ್ತು ಪಲ್ಯನೇ ಇತ್ತು, ಅದನ್ನೇ ತಿಂತೀನಿ ಅಂತ ಹೇಳಿದರು. ಯಾಕಂದರೆ ಪಲ್ಯ ತುಂಬಾ ಇತ್ತು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಆನ್ ಮಾಡಿ. ಥ್ಯಾಂಕ್ ಯು.